ಪ್ರಶಸ್ತಿ ಪುರಸ್ಕೃತರಿಗೆ ಏನೆಲ್ಲ ಲಭಿಸುತ್ತೆ, ಎಷ್ಟೆಲ್ಲ ಪ್ರಯೋಜನಗಳಿವೆ? 77ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿರುವ ಭಾರತಕ್ಕೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮ ಪ್ರಶಸ್ತಿಗಳನ್ನ ಘೋಷಣೆ ಮಾಡಲಾಗಿದೆ. ಈ ಬಾರಿ ಒಟ್ಟು 131 ಸಾಧಕರಿಗೆ ಪದ್ಮ ಗೌರವ ಲಭಿಸಿದ್ದು, ಅದರಲ್ಲಿ ಕರ್ನಾಟಕದ 8 ಮಂದಿ ಅಪ್ರತಿಮ ಸಾಧಕರು ಮಿಂಚುತ್ತಿದ್ದಾರೆ. ವಿಶೇಷ ಅಂದ್ರೆ ತೆರೆಮರೆಯ ಸಾಧಕರಿಗೆ ಈ ಬಾರಿ ಮನ್ನಣೆ ಸಿಕ್ಕಿದೆ. ಹಾಗಾದ್ರೆ ಈ ಬಾರಿಯ ಪದ್ಮ ಪಟ್ಟಿಯಲ್ಲಿರುವವರು ಯಾರು? ಕನ್ನಡಿಗರ ಸಾಧನೆಯ ಹಾದಿ ಎಂಥದ್ದು? ನೋಡೋಣ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಭಾರತ ರತ್ನದ ನಂತರದ ಸಾಲಿನಲ್ಲಿ ಬರುವ ಈ ಪದ್ಮ ಪ್ರಶಸ್ತಿಗಳು ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವಗಳು. 1954ರಲ್ಲಿ ಆರಂಭವಾದ ಈ ಸಂಪ್ರದಾಯ ಇಂದಿಗೂ ನಿಸ್ವಾರ್ಥ ಸೇವಕರನ್ನ ಗುರುತಿಸ್ತಾ ಇದೆ. ಈ ಪ್ರಶಸ್ತಿ ಆಯ್ಕೆಯ ಹಿಂದೆ ಪಾರದರ್ಶಕ ಪ್ರಕ್ರಿಯೆ ಇದೆ. ಪ್ರತಿ ವರ್ಷ ಪ್ರಧಾನಮಂತ್ರಿಗಳು ಸಂಪುಟ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸುತ್ತಾರೆ. ಈಗ ಸಾರ್ವಜನಿಕರೇ ಸಾಧಕರನ್ನ ನಾಮನಿರ್ದೇಶನ ಮಾಡುವ ಅವಕಾಶ ಇರುವುದು ಈ ಪ್ರಶಸ್ತಿಯ ಮೌಲ್ಯವನ್ನ ಹೆಚ್ಚಿಸಿದೆ. ಈ ಬಾರಿಯ ಕರ್ನಾಟಕದ ಸಾಧಕರ ಪಟ್ಟಿಯಲ್ಲಿ ಮೊದಲು ಕೇಳಿಬರುವ ಹೆಸರು ಅಂಕೇಗೌಡ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಹಳ್ಳಿಯ ಇವರು ಬರೀ ವ್ಯಕ್ತಿಯಲ್ಲ, ಜ್ಞಾನದ ಭಂಡಾರ. ಒಂದ್ ಕಾಲದಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಆಗಿದ್ದ ಇವರು ತಮ್ಮ ಸಂಬಳದ ಬಹುಭಾಗವನ್ನ ಪುಸ್ತಕ ಖರೀದಿಗೆ ವಹಿಸಿದ್ರು. ಇಂದು ಇವರ ಬಳಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿವೆ. ತಮ್ಮ ಸ್ವಂತ ಮನೆಯನ್ನೇ ಮಾರಿ ಪುಸ್ತಕ ಮನೆ ಎಂಬ ಉಚಿತ ಗ್ರಂಥಾಲಯ ನಿರ್ಮಿಸಿದ ಇವರ ಸಾಧನೆಯನ್ನ ಕೇಂದ್ರ ಸರ್ಕಾರ ಪದ್ಮಶ್ರೀ ಮೂಲಕ ಗೌರವಿಸಿದೆ. ಹಗಲಿರುಳು ಅಕ್ಷರ ಸೇವೆ ಮಾಡಿದ ಈ ಕಂಡಕ್ಟರ್ ಇಂದು ದೇಶದ ಪದ್ಮ ಪುರಸ್ಕೃತ. ಅತ್ತ ದಾವಣಗೆರೆಯಲ್ಲಿ ಹಿಮೋಫಿಲಿಯಾ ಪೀಡಿತ ರೋಗಿಗಳ ಪಾಲಿನ ಸಂಜೀವಿನಿಯಾಗಿರುವ ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೂ ಕೂಡ ಪದ್ಮಶ್ರೀ ಒಲಿದಿದೆ. ತಾವು ಸಹ ಹಿಮೋಫಿಲಿಯಾದಿಂದ ಬಳಲ್ತಾ ಇದ್ರೂ ಕೂಡ ಕಳೆದ 4 ದಶಕಗಳಿಂದ ಸಾವಿರಾರು ರೋಗಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಇನ್ನು ಬೆಂಗಳೂರಿನ ಸಮಾಜ ಸೇವಕಿ ಎಸ್.ಜೆ. ಸುಶೀಲಮ್ಮ ಸುಮಂಗಲಿ ಸೇವಾಶ್ರಮದ ಮೂಲಕ ನಿರ್ಗತಿಕ ಮಹಿಳೆಯರಿಗೆ, ಅನಾಥ ಮಕ್ಕಳಿಗೆ ಆಸರಿಯಾಗಿ ನಿಂತವರು. 1975ರಿಂದಲೇ ಸಮಾಜ ಸೇವೆಯಲ್ಲಿ ತೊಡಗಿರುವ ಸುಶೀಲಮ್ಮ ಅವರ ನಿಸ್ವಾರ್ಥ ಬದುಕಿಗೆ ಇಂದು ಸಾಂವಿಧಾನಿಕ ಗೌರವ ದೊರೆತಿದೆ. ಕೇವಲ ಪದ್ಮಶ್ರೀ ಮಾತ್ರ ಅಲ್ಲ, ಕಲಾ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತ ಕೊಡುಗೆಗಾಗಿ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಗೌರವ ನೀಡಲಾಗಿದೆ. ಅಷ್ಟವಧಾನ ಮತ್ತು ಶತಾವಧಾನ ಎಂಬ ಅಳಿದು ಹೋಗ್ತಾ ಇದ್ದ ಕಲೆಗೆ ಜೀವ ತುಂಬಿದವರು ಗಣೇಶ್. ಇವರೊಂದಿಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅಂದ್ರೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕಾಗಿ ಕೊಡುಗೆ, ಶಶಿಶೇಖರ್ ವೆಂಪತಿ ಅಂದ್ರೆ ಸಾಹಿತ್ಯ ಮತ್ತು ತಂತ್ರಜ್ಞಾನದ ಕೊಡುಗೆ, ಶುಭಾ ವೆಂಕಟೇಶ ಅಯ್ಯಂಗಾರ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರ, ಟಿ ಜಗನ್ನಾಥನ್ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರ, ಹೀಗೆ ಒಟ್ಟು 8 ಮಂದಿ ಕನ್ನಡಿಗರು 2026ರ ಪದ್ಮ ಪಟ್ಟಿಯಲ್ಲಿ ಸ್ಥಾನ ಪಡೆದು ರಾಜ್ಯದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ. ಪದ್ಮ ಪ್ರಶಸ್ತಿಗಳಲ್ಲಿ 3 ವರ್ಗ ಇದೆ. ಒಂದು ಪದ್ಮ ವಿಭೂಷಣ. ಇದು ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು, ಇದನ್ನ ಅತ್ಯುನ್ನತ ಕ್ರಮದ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಳನ್ನ ಸಲ್ಲಿಸಿದವರಿಗೆ ನೀಡಲಾಗುತ್ತೆ. ಪದ್ಮಭೂಷಣ ಇದು 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು, ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಪದ್ಮಶ್ರೀ ಇದು 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಯಾವುದೇ ಕ್ಷೇತ್ರದಲ್ಲಿ ಪ್ರಶಂಸನೀಯ ಸೇವೆಗಳನ್ನ ನೀಡಿದ ಸಾಮಾನ್ಯ ವ್ಯಕ್ತಿಗಳಿಗೆ ದೊರೆಯುವ ಪ್ರಶಸ್ತಿ ಇದಾಗಿದೆ. ಪದ್ಮ ಪ್ರಶಸ್ತಿಗಳಿಗೆ ಆಯ್ಕೆ ಪ್ರಕ್ರಿಯೆಯು ಬಹಳ ಪಾರದರ್ಶಕವಾಗಿರುತ್ತೆ. ಪ್ರತಿ ವರ್ಷ ಪ್ರಧಾನಮಂತ್ರಿಗಳು ಪದ್ಮ ಪ್ರಶಸ್ತಿ ಸಮಿತಿಯನ್ನು ರಚಿಸುತ್ತಾರೆ. ಈ ಸಮಿತಿಯ ಅಧ್ಯಕ್ಷತೆಯನ್ನ ಸಂಪುಟ ಕಾರ್ಯದರ್ಶಿ ನಿರ್ವಹಿಸುತ್ತಾರೆ. ಸಾರ್ವಜನಿಕ ಭಾಗವಹಿಸುವಿಕೆ ಅಂದ್ರೆ ಹಿಂದೆ ಸರ್ಕಾರ ಮಾತ್ರ ಹೆಸರುಗಳನ್ನು ಸೂಚಿಸ್ತಾ ಇತ್ತು, ಆದ್ರೆ ಈಗ ಯಾರಾದ್ರೂ ಅರ್ಹ ವ್ಯಕ್ತಿಯನ್ನ ನಾಮನಿರ್ದೇಶನ ಮಾಡಬಹುದಾಗಿದೆ. ಅಂತಿಮವಾಗಿ ಸ್ವಯಂ ನಾಮನಿರ್ದೇಶನ ಅಂದ್ರೆ ತಮ್ಮನ್ನ ತಾವು ನಾಮನಿರ್ದೇಶನ ಮಾಡಿಕೊಳ್ಳುವುದು ಆಯ್ಕೆಯನ್ನ ಸಹ ಒದಗಿಸಲಾಗಿದೆ. ಇದು ಗಮನಾರ್ಹ. ಸಮಿತಿಯು ಶಿಫಾರಸ್ಸಿನ ಮೇರೆಗೆ ಹೆಸರುಗಳನ್ನ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳ ಅನುಮೋದನೆಯ ನಂತರ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗುತ್ತೆ. ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಆಯ್ಕೆಯಾದ ಗಣ್ಯರಿಗೆ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿ ಗೌರವಿಸಲಾಗುತ್ತೆ. ಹಾಗಾದ್ರೆ ಪ್ರಶಸ್ತಿ ಪುರಸ್ಕೃತರಿಗೆ ಏನೆಲ್ಲ ಸೌಲಭ್ಯ, ಗೌರವ ಸಿಗುತ್ತೆ?
ಅದನ್ನ ನೋಡೋದಾದ್ರೆ ನಗದು ಬಹುಮಾನ ಇಲ್ಲ. ಅಂದ್ರೆ ಪದ್ಮ ಪ್ರಶಸ್ತಿ ಪುರಸ್ಕೃತರು ದೊಡ್ಡ ನಗದು ಬಹುಮಾನವನ್ನ ಪಡೆಯುತ್ತಾರೆ ಎಂಬ ತಪ್ಪು ಕಲ್ಪನೆ ಅನೇಕರಲ್ಲಿ ಇದೆ. ಆದ್ರೆ ಅಸಲಿಗೆ ಇಲ್ಲಿ ಯಾವುದೇ ನಗದು ಬಹುಮಾನ ಅಥವಾ ಭತ್ಯೆ ಲಭಿಸೋದಿಲ್ಲ. ಬದಲಿಗೆ ಗೌರವಿಸುವ ನಿಟ್ಟಿನಲ್ಲಿ ಕೊಡಲಾಗುವ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರಗಳು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಸಹಿ ಹಾಕಿದ ಸನದ್ ಅಂದ್ರೆ ಶ್ಲಾಘನಾ ಪತ್ರ ಮತ್ತು ಪದಕವನ್ನ ಕೊಟ್ಟು ಗೌರವಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಧರಿಸಲು ಮೂಲ ಪದಕದ ಚಿಕಣಿಯನ್ನ ಕೂಡ ಸಹ ನೀಡಲಾಗುತ್ತೆ. ಕೇಂದ್ರ ಸರ್ಕಾರ ನೀಡುವ ಈ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಪಡೆದ ಗಣ್ಯರನ್ನ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಆಹ್ವಾನಿಸಲಾಗುತ್ತೆ. ಅವರನ್ನ ರಾಜ್ಯದ ಅತಿಥಿಗಳೆಂದು ಪರಿಗಣಿಸಲಾಗುತ್ತೆ. ಇದರರ್ಥ ಅವರು ಇತರೆ ರಾಜ್ಯಗಳಿಗೆ ಹೋದಾಗ ಆ ರಾಜ್ಯದ ಸರ್ಕಾರವು ಅವರಿಗೆ ವಸತಿ ಮತ್ತು ರಕ್ಷಣೆಯನ್ನು ಒದಗಿಸುತ್ತೆ. ನಿಯಮಗಳ ಅನುಸಾರ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಭಾರತೀಯ ರೈಲ್ವೆಯಲ್ಲಿ ಉಚಿತ ಪ್ರಯಾಣ ಸೌಲಭ್ಯವನ್ನ ಕೂಡ ನೀಡಲಾಗಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.